रामतीर्थनगर येथे आमदार आसिफ राजू सेठ फाउंडेशनच्या स्वयंसेवक, युवक नेते अमान सेठ, स्थानिक रहिवासी व वन विभागाच्या संयुक्त विद्यमाने वन महोत्सव दिन मोठ्या उत्साहात साजरा करण्यात आला। पर्यावरण जनजागृती व वृक्षारोपणाचा संदेश देण्यासाठी आयोजित या कार्यक्रमात स्थानिक शाळेतील विद्यार्थी मोठ्या संख्येने उपस्थित होते। यावेळी उपस्थितांना संबोधित करताना अमान सेठ यांनी जंगलचे जीवन टिकवण्यात, पर्यावरणीय संतुलन राखण्यात आणि समाजाला आवश्यक साधन संपत्ती पुरवण्यात असलेले महत्त्व अधोरेखित केले। वृक्षारोपण हे केवळ पर्यावरणीय गरज नसून शहर अधिक हिरवे व निरोगी करण्याचा आमदार आसिफ सेठ यांच्या जाहीरनाम्यातील एक महत्त्वाचे आश्वासन असल्याचे त्यांनी सांगितले। कर्नाटक ಅರಣ್ಯ ಇಲಾಖೆ ಎಸ್ಕಾಂ ಡಿಪಾರ್ಟ್ಮೆಂಟ್ ಆಸಿಫ್ ರಾಜು ಸೇಠ್ ಫೌಂಡೇಶನ್ ಮತ್ತು ರಾಮತೀರ್ಥನಗರ್ ಪ್ರವಾಸಿಗಳಿಂದ ಕೆಲವು 250 ಗಿಡಗಳು ಪ್ಲಾಂಟೇಶನ್ ಮಾಡ್ತಾ ಇದ್ದೇವೆ। ಸುಮಾರು ಬೆಳಗಾವಿ ಉತ್ತರದಲ್ಲಿ ಸಾಹೇಬ್ರ ಲೀಡರ್ಶಿಪ್ದಿಂದ 2500 ದಿಂದ 5000 ಟ್ರೀಸ್ ಆಲ್ರೆಡಿ ಪ್ಲಾಂಟೇಶನ್ ಮಾಡ್ತಾ ಇದ್ದೇವೆ ಮತ್ತು ಸಾಹೇಬ್ರ ಇದು ಒಂದು ಮೇನ್ ಮೋಟೋ ಇದೆ, ಬೆಳಗಾವಿ ಉತ್ತರಿಗೆ ಗ್ರೀನ್ ಮಾಡಲು। ಅದೇ ಮೋಟೋ ನಾವು ಮುಂದೆ ತಗೊಂಡು ಹೋಗಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಈ ಎಲ್ಲ ಗಿಡಗಳು ಸುಮಾರು 15 ವರ್ಷಕ್ಕೆ 5 ವರ್ಷಕ್ಕೆ ಅವರ ಮೇಂಟೆನೆನ್ಸ್ ಮಾಡುವ ಇದು ಒಂದು ಪ್ರಯತ್ನ ಇದೆ ಮತ್ತು ನಾವು ಇವತ್ತು ನಮ್ಮೆಲ್ಲ ಫ್ಯೂಚರ್ ಎಲ್ಲ ಇದು ನಮ್ಮ ಫ್ಯೂಚರ್ ಇದ್ದೇವೆ, ಇವರು ಪ್ಲಾಂಟೇಶನ್ ಮಾಡ್ತಾ ಇದ್ದೇವೆ ಮತ್ತು ಬಹಳ ಗೌರವದಿಂದ ನಮಗೆ ಮುಂದೆ ಹೋಗಲು ಪ್ರಯತ್ನ ಮಾಡ್ತಾ ಇದ್ದೇವೆ, ಹೌದಿಲ್ಲ? ಥ್ಯಾಂಕ್ ಯು, ನಮಸ್ಕಾರ। ನೀವು ಹೇಳ್ರಿ ಈಗ ಸರ್ ನಮಸ್ಕಾರ ಸರ್, ಒಂದು ನಾವು ಇಲ್ಲಿ ಮಾಂತೇಶ್ ನಗರದಾಗ ಒಂದು ಟ್ರೀ ಪಾರ್ಕ್ಗೂ ಒಂದು ಪ್ರಪೋಸಲ್ ಮಾಡಿದ್ದೀವಿ। ಇಲ್ಲಿ ಅಂದರೆ ಟೋಟಲ್ ಇಟ್ಸ್ 7.5 ಎಕರೆ ಜಾಗದಲ್ಲಿ ಒಂದು ಟ್ರೀ ಪಾರ್ಕ್ ಪ್ರಪೋಸಲ್ ಹೀಗಾಗಿ ನಾವು ಸಾಹೇಬ್ರ ಜೊತೆ MLA ಸಾಹೇಬ್ರ ಜೊತೆ ಡಿಸ್ಕಷನ್ ಮಾಡಿ ಅದು ನಮ್ಗೆ ತಂದುಕೊಟ್ರೆ ಈ ಒಂದು ವಿದಿನ್ 1 ವೀಕ್ ಅಥವಾ 10 ಡೇಸಲ್ಲಿ ಸ್ಯಾಂಕ್ಷನ್ ಮಾಡ್ಕೊಂಡ್ಬಂದು ನಾವು ಸೆಪ್ಟೆಂಬರ್ದಲ್ಲಿ ಆ ಕೆಲಸ ಸ್ಟಾರ್ಟ್ ಮಾಡೋದು ಅಂತ ಹೇಳಲು तरुण विद्यार्थ्यांच्या सहभागाचे कौतुक करताना अमान सेठ म्हणाले की हे विद्यार्थी भविष्यातील पर्यावरणाचे खरे संरक्षक आहेत। अशा उपक्रमांमधून त्यांच्यात निसर्गाबद्दलची जबाबदारीची भावना निर्माण होते व पुढील पिढ्यांसाठी स्वस्थ भविष्य घडवण्यास मदत मिळते। ब्युरो रिपोर्ट, वॉइस ऑफ बेनग्राम, बेळगाव।